ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹೇಗಿದ್ರೆ ಎಲ್ಲರೂ? ಐ ಹೋಪ್ ನೀವೆಲ್ಲ ತುಂಬಾನೇ ಚೆನ್ನಾಗಿದ್ದೀರಾ ಅನ್ಕೊಂಡಿದ್ದೀನಿ. ಇವತ್ತು ಡೈಲಿ ವ್ಲಾಗ್ ಮಾಡ್ತಾ ಇದ್ದೀನಿ. ಸೊ ಇವತ್ತು ಗುರುವಾರ. ಇವತ್ತು ನಾನು ರಾಯರ ಮಠಕ್ಕೆ ಹೋಗ್ಬೇಕು, ಹಾಗೆ ಬಾಬಾ ದೇವಸ್ಥಾನಕ್ಕೆ ಕೂಡ ಹೋಗ್ಬೇಕು. ಸೊ ಅದಕ್ಕೆ ಸ್ವಲ್ಪ ಬೇಗನೆ ಹೊರಟಿದ್ದೀನಿ. ಒಂದು 10:30 ಆಗ್ತಾ ಬಂತು. ಸೊ ಇಷ್ಟು ಬೇಗನೆ ಹೋಗ್ಬಿಟ್ಟು 11:30 ಹೀಗೆ ದೇವಸ್ಥಾನದಿಂದ ಅಂದರೆ ರಾಘವೇಂದ್ರ ಸ್ವಾಮಿ ದೇವಸ್ಥಾನದಿಂದ ಹೊರಟ್ರೆ ಸಾಕು. ಒಂದು ಅರ್ಧ ಗಂಟೆ ಜರ್ನಿ ಅಷ್ಟೇನೆ. ಅರ್ಧ ಗಂಟೆ ದಾರಿಲಿ ನಾವು ಬಾಬಾ ದೇವಸ್ಥಾನ ಕೂಡ ಹೋಗ್ಬೋದು. ಓಕೆ, ಯಾಕೆ ಹರಕೆ ಮಾಡ್ಕೊಂಡಿದ್ದಂತ ಅಂದರೆ ಹಸ್ಬೆಂಡ್ದು ಹೆಲ್ತ್ ಇಶ್ಯೂಸ್ ಇತ್ತು ಸ್ವಲ್ಪ. ಸೊ ಅಂಥದ್ದೇನು ಸೀರಿಯಸ್ ಇಲ್ಲ, ಬಟ್ ಅವ್ರ ಆರೋಗ್ಯವಾಗಿದ್ದರೆ, ಅವರು ಮತ್ತೆ ಮನ್ವಿತ್ತು ಇಬ್ಬರು ಆರೋಗ್ಯವಿದ್ದರೆ ನಮ್ಮ ಫ್ಯಾಮಿಲಿಲಿ ಎಲ್ಲರೂ ಚೆನ್ನಾಗಿದ್ದಂಗೆನೆ. ಸೊ ಅದಕ್ಕೆ ಅವರಿಗೋಸ್ಕರ ಹರಕೆ ಮಾಡ್ಕೊಂಡಿದ್ದು. ಒಂದು 5 ವಾರ ಉಪವಾಸ, ಹಾಗೆ ರಾಘವೇಂದ್ರ ಸ್ವಾಮಿ ದೇವಸ್ಥಾನದಲ್ಲಿ ಹೆಜ್ಜೆ ನಮಸ್ಕಾರ ಮಾಡ್ತೀನಿ ಅಂತ. ಸೊ ಅದಕ್ಕೆ ಇವತ್ತಿಂದ ಸ್ಟಾರ್ಟ್ ಮಾಡಿದ್ದೀನಿ. ಇವತ್ತು ಕೂಡ ಉಪವಾಸ ಇದೆ ನಂದು. ಬೆಳಗ್ಗೆ ಬಂದು ತಿಂಡಿ ಮಾಡಿದ್ದೆ, ಅದು ರೊಟ್ಟಿ ಮತ್ತು ಪಲ್ಯ ಮಾಡಿದ್ದೆ. ಮಧ್ಯಾಹ್ನ ಸಾಂಬಾರು ಮತ್ತು ಅನ್ನ ಮಾಡಿ ಹಸ್ಬೆಂಡ್ ಕೊಟ್ಟು ಕಳಿಸ್ದೆ. ಬೆಳಗ್ಗೆನೇ ತುಂಬ ಕೆಲಸ ಆಯಿತು. ಹಾಗೆ ನಿನ್ನೆ ಕೂಡ ಕ್ಲೀನಿಂಗ್ ಮಾಡಿ ಸುಸ್ತಾಗ್ಬಿಟ್ಟಿತ್ತು. ಸೊ ಸ್ವಲ್ಪ ಲೇಟ್ ಆಗುತ್ತೆ ಅಂದ್ಕೊಂಡೆ, ಬಟ್ ಹಸ್ಬೆಂಡು 6 ಗಂಟೆಗೆ ಎದ್ಬಿಟ್ಟು ಎಲ್ಲ ಅಡುಗೆ ಕೆಲಸ ಎಲ್ಲ ಮಾಡಿಕೊಂಡು ಆನಂತರ ಇವಾಗ ನಾವು ದೇವಸ್ಥಾನಕ್ಕೆ ಹೋಗ್ತಾ ಇದ್ವಿ. ಓಕೆ ಫ್ರೆಂಡ್ಸ್, ಬನ್ನಿ ಇವತ್ತಿನ ಬ್ಲಾಗ್ ಯಾವ ಥರ ಇತ್ತು ನೋಡೋಣ. ಅದಕ್ಕೂ ಮುಂಚೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ತಾ ನೋಡ್ತಾ ಇದ್ದಿದ್ರೆ ದಯವಿಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡ್ಕೊಳ್ಳಿ. ಇವತ್ತು ನಿಮಗೆ ಬಾಬಾ ಮತ್ತು ರಾಘವೇಂದ್ರ ಸ್ವಾಮಿ ದರ್ಶನ ಕೂಡ ಮಾಡಿಸ್ತೀನಿ. ಓಕೆನಾ? ಕ್ಲಿಯರ್ ಆಗಿ ವಿಡಿಯೋಸ್ ಎಲ್ಲ ಮಾಡ್ಕೊಳ್ತೀನಿ. ಪ್ರತಿ ವಾರ ಹೋಗೋದು, ಏನು ವಿಡಿಯೋ ಮಾಡ್ಕೊಳ್ಳೋದು ಅಂತ ಇದ್ದೆ. ಇವತ್ತು 5 ವಾರ ಕಂಟಿನ್ಯೂಸ್ ಆಗಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ, ರಾಘವೇಂದ್ರ ಸ್ವಾಮಿ ಹಾಗೆ ಬಾಬಾ ದೇವ್ರದ್ದು. ಓಕೆನಾ? ಬನ್ನಿ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡೋಣ. ಹಾಯ್ ಮೇಡಮನ್ನು. ನನಗೆ ಮರ್ತೋಯ್ತು ಏನು ಹೇಳಬೇಕಂತ. ಓಕೆ ಫ್ರೆಂಡ್ಸ್, ಬನ್ನಿ ಹೊರಡೋಣ. ಟೈಮ್ ಬೇರೆ ಆಗೋಯ್ತು. ಹಾಗೆ ಒಂದು ಮಾತಾಡ್ಬಿಟ್ಟು ಹೋಗ್ಬಿಡೋಣ ಅಂತ ಹೇಳಿ ನಿಮ್ಮ ಜೊತೆ ಬಂದೆ. ಓಕೆ ಬನ್ನಿ ಹೋಗೋಣ. ಮೊದಲು ನಾನು ರಾಯರ ಮಠಕ್ಕೆ ಹೋದೆ. ಸೊ ಹೋಗ್ಬಿಟ್ಟು ಒಳ್ಳೆ ದರ್ಶನ ಸಿಕ್ತು. ತಗೊಂಡು ಹಾಗೆ ಒಂದು 20 ರೂಪಾಯಿದ್ದು ತುಳಸಿ ತೊಗೊಂಡಿದ್ದೆ ದೇವರಿಗೆ ಅಂತ. ಸೊ ಅದನ್ನ ಅರ್ಪಿಸ್ಬಿಟ್ಟು ನಾನು ನಮಸ್ಕಾರ ಮಾಡಿಕೊಂಡು ಮಂತ್ರ ಸೇರಿಸ್ಕೊಂಡು ಬಂದೆ. ಸೊ ಹಾಗೆ ಒಂದು 5 ಪ್ರದಕ್ಷಿಣೆ ಹಾಕ್ತೀನಿ, ಹೆಜ್ಜೆ ನಮಸ್ಕಾರ ಅಂತ ಹೇಳಿದ್ದೆ. ಸೊ ಅದನ್ನು ಕೂಡ ಮುಗಿಸ್ಕೊಂಡು ಬಂದೆ. ತುಂಬ ಖುಷಿ ಆಯಿತು ಇವತ್ತು ಈ ಒಂದು ಹರಕೆ ತೀರಿದ್ದು ಫಸ್ಟ್ನೇ ದಿನ. ಸೊ ಹಾಗೆ ಇವಾಗ ನಾನು ಬಸ್ ಸ್ಟ್ಯಾಂಡಿಗೆ ಬಂದು ಇಳ್ಕೊಂಡು ಆನಂತರ ಮತ್ತೆ ನಾನು ಬಾಬಾ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀನಿ. ದರ್ಶನ ಆಯಿತು. ಇವಾಗ ನಾನು ಬಾಬಾ ಹೋಗ್ತಾ ಇದ್ದೀವಿ ಮಠಕ್ಕೆ ಅಂತ ಅಂದೆ. ಸರಿ ಅಂತ ಅಂದರು. ಸೊ ಈಗ ಹೋಗ್ತಾ ಇದ್ದೀವಿ. ನಾನು ಹೋಗಿ ಸುಮಾರು ಬೇಗನೆ ಹೋಗಿದೆ ಅಂತಲೇ ಹೇಳ್ಬೋದು. ಸೊ ಹೋದ್ಮೇಲೆ ಸ್ವಲ್ಪ ಪಾತ್ರೆ ಎಲ್ಲ ಇತ್ತು, ತೊಳ್ಕೊಟ್ಟೆ. ಆನಂತರ ಅಡುಗೆದೇನು ಐಟಮ್ ಇದೆ, ಸೊ ಅದನ್ನೆಲ್ಲ ಒಂದು ಪಾತ್ರೆಗೆಲ್ಲ ಹಾಕ್ಕೊಟ್ಟು ಬಂದೆ. ನಾನು ರೈಸ್ ಸಾಂಬಾರು ಆಗಿರ್ಬೋದು, ಪಾಯಸ, ಪಲ್ಯ ಎಲ್ಲ ಹಾಕ್ಕೊಟ್ಟೆ. ಹಾಗೆ ಒಂದು 12 ಗಂಟೆ ಹಿಂಗೆ ಮಂಗಳಾರತಿ ಸ್ಟಾರ್ಟ್ ಆಗುತ್ತೆ. ಸೊ ಮಂಗಳಾರತಿ ಮಾಡ್ತಾಯಿದ್ರು. ಸೊ ಒಳ್ಳೆ ಮಂಗಳಾರತಿ ಸಿಕ್ತು. ಲಾಸ್ಟ್ ವೀಕು, ಅದಕ್ಕೂ ಲಾಸ್ಟ್ ವೀಕು ಮಂಗಳಾರತಿ ಟೈಮಲ್ಲಿ ಬಂದಿರಲಿಲ್ಲ ನಾನು. ಸೊ ಈ ಸರಿ ಮಂಗಳಾರತಿ ಟೈಮಿಗೆ ಬಂದಿದ್ದು ತುಂಬ ಖುಷಿ ಆಯಿತು. ಫಸ್ಟು ಅವರು ನೈವೇದ್ಯ ಕೊಟ್ಬಿಟ್ಟು ದೇವರಿಗೆ, ಆನಂತರ ನೀರು ಕುಡಿಸ್ಬಿಟ್ಟು ಆನಂತರ ಬಾಯೆಲ್ಲ ನೀಟಾಗಿ ಒರೆಸ್ತಾರೆ. ಸೊ ನಂತರ ಆರತಿ ಸ್ಟಾರ್ಟ್ ಆಗುತ್ತೆ. ತುಂಬ ಚೆನ್ನಾಗಿ ಮಾಡ್ತಾರೆ, 1 by 1 ಚೆನ್ನಾಗಿ ಮಾಡ್ತಾರೆ. ಸೊ ಈ ಥರ ಏನೋ ನನಗೆ ಗುರುವಾರ ಬಾಬಾ ಮಠಕ್ಕೆ ಬಂದಿಲ್ಲ, ಆಮೇಲೆ ರಾಯರ ಮಠಕ್ಕೆ ಹೋಗಿಲ್ಲ ಅಂತ ಅಂದರೆ ಏನೋ ಕಳ್ಕೊಳ್ತರ ಆಗುತ್ತೆ. ಸೊ ಒಂದೊಂದು ಟೈಮು ಮಿಸ್ ಆಯಿತು ಅಂತಂದರೆ ತುಂಬ ಬೇಜಾರಾಗಿಬಿಡುತ್ತೆ. ಸೊ ಫೈನಲಿ ಮುಗಿಸ್ಕೊಂಡು ಆನಂತರ ಪ್ರಸಾದ ತೊಗೊಂಡು ಇಲ್ಲಿ ಈಚೆ ಕೂತಿದ್ದೀವಿ. ನಾಳೆ ಬಂದು ಶಿವರಾತ್ರಿ ಹಬ್ಬ. ಸೊ ಹಬ್ಬ ಅಂತ ಅಂದರೆ ಏನೋ ಒಂಥರ ಖುಷಿ ನನಗಂತೂ. ಸೊ ಹೂವು ಕಟ್ಟೋದಾಗಿರ್ಬೋದು, ಆಮೇಲೆ ಪೂಜೆ ಮಾಡೋದಾಗಿರ್ಬೋದು, ಅದಕ್ಕೆ ನೈವೇದ್ಯ ಪ್ರಸಾದ ಮಾಡೋದಾಗಿರ್ಬೋದು, ಇದರಲ್ಲೆಲ್ಲ ಏನೋ ಒಂಥರ ಖುಷಿ ಸಿಗುತ್ತೆ ಅಂತಲೇ ಹೇಳ್ಬೋದು. ಸೊ ಬಂದುಬಿಟ್ಟು ಹೂವು ಎಲ್ಲ ತೊಗೊಂಡೆ. ಸುಮಾರು ದಿನದಿಂದ ಹೂವು ಕಲೆಕ್ಷನ್ ಮಾಡ್ತಾಯಿದ್ದೆ. ಅಂದರೆ ಹಬ್ಬದ ಟೈಮಲ್ಲಿ ತೊಗೊಂಡ್ರೆ ಹೂವು ತುಂಬ ರೇಟ್ ಇರುತ್ತೆ, ಸಿಕ್ಕಾಪಟ್ಟೆ ಕಾಸ್ಟ್ಲಿ ಇರುತ್ತೆ. ಹಾಗೆಯೇ ಬಿಲ್ವಪತ್ರೆ ಕೂಡ ಅಷ್ಟೇ. ಆ ಟೈಮಲ್ಲಿ ಸಿಗೋದಿಲ್ಲ ಬಿಲ್ವಪತ್ರೆ ಎಲ್ಲ, ಅಂದರೆ ಬೇರೆ ಟೈಮಲ್ಲಿ ಸಿಗೋದಿಲ್ಲ, ಈ ಟೈಮಲ್ಲಿ ಮಾತ್ರ ಸಿಗೋದು. ಸೊ ಅದನ್ನು ಮಾತ್ರ ತೊಗೊಬಂದ್ವಿ, ಸಿಕ್ಕಾಪಟ್ಟೆ ಕಾಸ್ಟ್ಲಿ. ಹಾಗೆ ಮಲ್ಲಿಗೆ ಹೂವು ಅಂದರೆ ನಂಗೆ ಸಿಕ್ಕಾಪಟ್ಟೆ ಇಷ್ಟ, ಹಬ್ಬದ ದಿನ ಮುಟ್ಕೊಳ್ಳೋಣ. ಹಾಗೆ
ದೇವ್ರಿಗೆ ಕೂಡ ಆಗುತ್ತೆ ಅಂತ ಹೇಳಿ ತೊಗೊಂಡ್ವಿ. ಸೊ ಹಾಗೆ ಮನ್ವಿ ಸಿಕ್ಕಾಪಟ್ಟೆ ಕಾಡಿಸ್ತಾ ಇದ್ದ, ಸಿಕ್ಕಾಪಟ್ಟೆ ಅಂದರೆ ಅದು ಹೇಳೋಕ್ಕಾಗಲ್ಲ ನನಗೆ, ಅಷ್ಟೊಂದು ಕಾಡಿಸ್ತಾ ಇದ್ದ. ಹೊಡಿತಾ ಇದ್ದೆ. ಹಾಗೆ ಹಸ್ಬೆಂಡ್ ಕೂಡ ಬಂದುಬಿಟ್ಟು ಮನ್ವಿತನ ಕರ್ಕೊಂಡ್ರು. ಸೊ ಸ್ವಲ್ಪ ಈ ಥರ ಏನಾದರೂ ಮಾಡುವಾಗ ಇವನು ನಾನು ಅಂತ ಬಂತಿರ್ತಾನೆ. ಮಕ್ಕಳು ಹಾಗೆ ಏನು ಮಾಡೋಕ್ಕಾಗಲ್ಲ. ಸೊ ಫಸ್ಟ್ ನಾನು ಹೊಸ್ಲಿಗೆ ಅಥವಾ ಬಾಗಿಲಿಗೆ ಅಂತ ಹೇಳ್ಬಿಟ್ಟು ಹೂವು ಕಟ್ಕೊಳ್ತಾ ಇದ್ದೀನಿ. ಹೂವು ಕಟ್ಕೊಂಡು ಆನಂತರ ಮಾವಿನ ತೋರಣ ಎಲ್ಲ ರೆಡಿ ಮಾಡಿಕೊಂಡ್ರೆ ಬೆಳಗ್ಗೆ ಎದ್ದು, ಅದೇ ಮಧ್ಯಾಹ್ನ ನಾವು ನೈಟ್ ಅಲ್ವಾ, ನಾಳೆ ನೈಟಿಗೆ ನಮಗೆ ಬೇಕಾಗಿರೋದಿದೆಲ್ಲ. ಸೊ ಮಧ್ಯಾಹ್ನ ಮೇಲೆ ಇದನ್ನೆಲ್ಲ ಹಾಕ್ಕೊಂಡ್ರೆ ಸಾಕಾಗುತ್ತೆ. ಸೊ ಓಕೆ ಫ್ರೆಂಡ್ಸ್, ಈ ಒಂದು ಪ್ರಿಪ್ರೇಷನ್ ವಿಡಿಯೋ ಇವತ್ತು ಬರುತ್ತೆ. ನಾಳೆ ಬಂದುಬಿಟ್ಟು ಪೂಜೆ ಆ ಥರ ಮಾಡಿದ್ವಿ, ಎಲ್ಲೆಲ್ಲ ಹೋಗಿದ್ವಿ, ಯಾವ ದೇವಸ್ಥಾನಕ್ಕೆ ಹೋಗಿದ್ವಿ, ಎಲ್ಲ ವೀಡಿಯೋಸ್ ಬರುತ್ತೆ. ತಪ್ಪದೆ ಮಿಸ್ ಮಾಡದೆ ನೋಡ್ತೀರಾ ಅಂದ್ಕೊಂಡಿದ್ದೀನಿ. ಇವಾಗ ಹೂವು ಕಟ್ತಾ ಇದ್ದೀನಿ. ಹಸ್ಬೆಂಡ್ ಬಂದರು ಫೈನಲಿ ಮನ್ವಿತನ ಕರ್ಕೊಂಡು ಹೋಗೋಕ್ಕೆ. ಹೂವು ಹಾಳು ಮಾಡ್ತಾನೆ ಅವನಷ್ಟೇ, ಬೇರೆ ಏನಿಲ್ಲ. ನಂಗೆ ಹಾಳಾದರೆ ಇಷ್ಟ ಆಗೋದಿಲ್ಲ. ಆದರೂ ಕಷ್ಟಪಟ್ಟು ಅಷ್ಟೊಂದು ಕಾಸ್ಟ್ಲಿ ಬೇರೆ ಇವಾಗಂತೂ ಹೂವು ತುಂಬ ಸೇವ್ ಮಾಡಿ ಇಟ್ಕೊಂಡಿದ್ದೆ ನಾನು, ಸ್ಟೋರ್ ಮಾಡಿ ಇಟ್ಕೊಂಡಿದ್ದೆ ಫ್ರಿಜ್ಜಲ್ಲಿ. ಸೊ ಅದನ್ನೆಲ್ಲ ತಗೊಂಡು ಇವಾಗ ವೆರೈಟಿ ನಂಗೆ ಇಷ್ಟ. ಹೂವು ಒಂದೇ ಥರದ್ದು ಇಷ್ಟ ಆಗಲ್ಲ. ಹಸ್ಬೆಂಡ್ ಆಗಲ್ಲ, ತೊಗೊಬನ್ನಿ ಹೂವು ಅಂತ ಅಂದರೆ ಒಂದೇ ತಂದುಬಿಡ್ತಾರೆ. ಇಲ್ಲ ಸೇವಂತಿಗೆ ಹೂವು ತರ್ತಾರೆ, ಇಲ್ಲಾಂದರೆ ರೋಸ್ ತಂದುಬಿಡ್ತಾರೆ. ಸೊ ನನಗೆ ಸ್ವಲ್ಪ ಇಷ್ಟ ಆಗೋದಿಲ್ಲ, ನನಗೆ ವೆರೈಟಿ ಇಷ್ಟ ಆಗುತ್ತೆ. ಸೊ ಹಾಗೆ ಮಾವಿನ ಎಲೆ ಕೂಡ ನಮ್ಮ ಮನೆ ಮುಂದೆ ತಾತ ಅವ್ರ ಮನೇಲಿ ತುಂಬ ಚೆನ್ನಾಗಿ ಬಿಡುತ್ತೆ. ಇವಾಗೆಲ್ಲ ಕಾಯಾಗಿಬಿಟ್ಟಿದೆ, ಕೊಯ್ಯೋಕ್ಕೂ ಮನಸ್ಸಾಗೋದಿಲ್ಲ, ಎಲ್ಲಾದರೂ ಕಾಯಿ ಬಿದ್ದುಬಿಡುತ್ತಾ ಅನಿಸುತ್ತೆ. ಆದ್ರೂ ಅವ್ರು ಕೇಳಿದೆ ಅಜ್ಜಿನ, ಅಯ್ಯೋ ಎಷ್ಟು ಬೇಕಾದ್ರೆ ಕೊಯ್ಕೊಂಡು ಹೋಗಿ ಅಂತ ಅಂದರೆ, ಯಾವಾಗಲೂ ಹಂಗೆ ಅವರು. ತಾತನ ಕೇಳಿದಾಗಲೂ ಅಷ್ಟೇ, ತಾತ ಒಂದು 5 ಎಲೆ ಕೊಡ್ತೀರಾ ಅಂತಂದರೆ, ಅಯ್ಯೋ ಗಿಡನೇ ನಿಂದು, ಕೊಯ್ಕೊಂಡು ಹೋಗಿ ಎಷ್ಟಾದರೂ ಅಂತ ಹೇಳ್ತಿರ್ತಾರೆ ಪಾಪ. ಆ ಥರ ಫೈನಲಿ ಕುಯ್ಕೊಬಂದಾಯಿತು. ಅದನ್ನ ಇವಾಗ ತೋರಣ ಕಟ್ಟೋಣ ಅಂತ ಅಂದ್ಕೊಂಡು ಕೂತಿದ್ದೀನಿ. ಮನ್ವಿತ್ತು ಅವ್ರ ಪಪ್ಪನ ಜೊತೆನೇ ಇರ್ತಿರಲಿಲ್ಲ. ನಾನು ಏನೋ ಮಾಡ್ತಾ ಇದ್ದಲ್ಲ, ಸೊ ಬರ್ಬೇಕಂತ ಅವ್ರು ಮೊಬೈಲ್ ತೋರಿಸ್ತೀನಿ ಬಾ ಅಂತ ಅಂದರೂ ಹೋಗ್ತಾ ಇರಲಿಲ್ಲ. ಸೊ ಫೈನಲಿ ಈ ಥರ ಆಗ್ತಾಯಿದೆ. ಸೊ ಮಾಲೆ ಕೂಡ ತುಂಬ ಚೆನ್ನಾಗಿ ಬಂತು, 2 ವೆರೈಟಿಲಿ ಕಟ್ಟಿತಾ ಇದ್ದೀನಿ. ತೋರಣ ಕೂಡ ನಿಮಗೆ ತೋರಿಸ್ತೀನಿ ಯಾವ ಥರ ಬಂತು ಅಂತ. ಹಾಗೆ ಬಿಲ್ವ ಪತ್ರೆಯಲ್ಲಿ 3 ಎಸಳು ಪತ್ರೆ, ಅದು ನನಗೆ 5 ಎಸಳು ಸಿಕ್ಕಿದೆ. ಸೊ ನೆಕ್ಸ್ಟ್ ತೋರಿಸ್ತೀನಿ ನೋಡಿ. 5 ಎಸಳು ಸಿಕ್ಕಿದೆ, ತುಂಬ ಒಳ್ಳೇದದಿದ್ದರೆ. ಅದಕ್ಕೆ ಅದನ್ನ ಹಸ್ಬೆಂಡ್ಗೆ ಹೇಳ್ತೀನಿ, ನೀವೇ ಏರಿಸ್ಬಿಡಿ ನಿಮ್ಮ ದೇವರಿಗೆ ಅಂತ. ಸೊ ಫೈನಲಿ ಹಬ್ಬ ಪ್ರಿಪ್ರೇಷನ್ ಆಗ್ತಾಯಿದೆ. ಸೊ ನೀವೆಲ್ಲ ಯಾವ ಥರ ಹಬ್ಬ ಮಾಡಿದ್ರಿ ಅಂತ ಹೇಳಿ ನಂಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ಬೇಕು, ಓಕೆನಾ. ನಾನು ಒಬ್ಬಟ್ಟು ಮಾಡೋಣ ಅಂದ್ಕೊಂಡಿದ್ದೀನಿ, ಹಾಗೆ ಚಿತ್ರಾನ್ನ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಹಾಗೆ ನಮ್ಮ ಒಂದು ಶಿವಂಗೆ ಶ್ರೇಷ್ಠವಾಗದ್ದು ಕಡುಬು ಬೇಳೆ. ಕಡುಬು ಅಂತ ಅಂದರೆ ರವೆಯಲ್ಲಿ ಇಲ್ಲ ಅಕ್ಕಿ ಹಿಟ್ಟಲ್ಲಿ ಕಡುಬು ಮಾಡಿಬಿಟ್ಟು ಅದನ್ನ ಆವಿಲಿ ಮತ್ತೆ ಬೇಯಿಸಿ ಅದಕ್ಕೆ ಹೆಸರು ಬೇಳೆದು ಪಾಯಸ ಮಾಡ್ತಾರೆ, ಅದು ಬೇಳೆ, ಕಡುಬು ಬೇಳೆ ಶಿವಂಗೆ ಶ್ರೇಷ್ಠವಾದದ್ದು. ಸೊ ಅದನ್ನ ನಾಳೆ ನಾನು ನೈವೇದ್ಯಕ್ಕೆ ಮಾಡ್ತೀನಿ. ಹಾಗೆ 5 ಪೂಜೆಗೆ, ಅಂದರೆ 5 ಪೂಜೆ ನಾವು ಮಾಡ್ಕೊಬೇಕು ಶಿವನ್ನ. 5 ಪೂಜೆಗೆ ಅಂತ ಹೇಳ್ಬಿಟ್ಟು ಕಬ್ಬು, ಕಡಲೆ, ಏನಾದರೂ ಒಂದು ಹಣ್ಣು, ದ್ರಾಕ್ಷಿ ಹಣ್ಣು, ಆಮೇಲೆ ಒಂದು ಎಳ್ಳಿಂದು ಉಂಡೆ ಹಾಕ್ತಾರೆ. ಸೊ ಎಳ್ಳು ಉಂಡೆ ನನಗೆ ಇಲ್ಲಿ ಕಟ್ಟೋಕ್ಕೂ ಆಗಲ್ಲ ಇವಾಗ. ಸೊ ಅದಕ್ಕೆ ಹಣ್ಣು ಹಂಪನ್ನ ಹಿಡ್ಬಿಡ್ತೀನಿ ಅಷ್ಟೇ. ಸೊ ಈ ಥರ ಹಬ್ಬ ಆಗ್ತಾಯಿದೆ. ಎಲ್ಲೇ ಇದ್ದರೂ ನಮ್ಮ ಹಬ್ಬನ, ನಮ್ಮ ಕಲ್ಚರ್ನ ನಾವು ಯಾವತ್ತೂ ಮರಿಬಾರ್ದು. ಸೊ ನಾವು ಹಂಗಂತ ಏನು ಫಾರಿನಲ್ಲಿ ಇಲ್ಲ, ಬೆಂಗಳೂರಲ್ಲೇ ಇರೋದು. ಬಟ್ ಊರಲ್ಲಿ ಯಾವ ಥರ ಮಾಡ್ತಾರೆ ಹಬ್ಬನ ನಾನು ಇಲ್ಲೇ ಅದೇ ಥರ ಮಾಡ್ತೀನಿ. ಸೊ ಅಷ್ಟೇ. ಸೊ ಬನ್ನಿ, ಪ್ರಿಪ್ರೇಷನ್ ನೋಡ್ತಾ ಹೋಗಿ, ಸ್ಕಿಪ್ ಮಾಡಬೇಡಿ, ಓಕೆನಾ. ಬನ್ನಿ.
ಹಸ್ಬೆಂಡ್ ಆಫೀಸಿಂದ ಬರ್ತಾ ಸಮೋಸ ಹಾಗೆ ಚಾಯ್ ತಂದಿದ್ರು. ಚಾಯ್ ಅಂತಂದರೆ ಈ ಮಸಾಲ ಚಾಯ್, ಅದ್ರ ಜೊತೆ ಕಾಂಬೋ ಸಿಸ್ಟಮ್ ಅದು. ಸೊ ಆ ಥರ ತೊಗೊಬಂದಿದ್ರು. ಅದನ್ನು ಬಿಸಿ ಮಾಡಿಕೊಂಡು ಸಮೋಸ ತಿಂತಾಯಿದ್ವಿ. ಮನ್ವಿತ್ತಿಗೆ ಮಲಗಿದ್ದಾನೆ ಮನ್ವಿತ್ತು. ಸೊ ಅವನು ಎದ್ದ ಮೇಲೆ ಅವನಿಗೆ ಸ್ವಲ್ಪ ತಿನ್ನಿಸ್ತೇನೆ. ನಾನು ಮಧ್ಯಾಹ್ನದಿಂದನೇ ಹೂವು ಕಟ್ಟೋಕ್ಕೆ ಸ್ಟಾರ್ಟ್ ಮಾಡಿದ್ದು. ಸೊ ಹಸ್ಬೆಂಡು ಬಂದ ಮೇಲೆ ಸ್ವಲ್ಪ ಇತ್ತು ಬ್ಯಾಲೆನ್ಸು. ಹಾಗೆ ಸ್ವಲ್ಪ ಮನ್ವಿತು ಎದ್ದಾಗ ಆಮೇಲೆ ಮನ್ವಿತ್ ಇದ್ದಾಗ ಸ್ವಲ್ಪ ಬಿಡ್ತಿದ್ದೆ. ಅವನು ಕಿಟ್ಲೆ ಮಾಡುವಾಗ ಹಸ್ಬೆಂಡ್ ಬಂದು ಎತ್ಕೊಂಡ್ರು. ಆಮೇಲೆ ಹಾಗೆ ತಗೊಬಂದಿದ್ರು. ಅದನ್ನು ಇವಾಗ ಬಿಸಿ ಮಾಡ್ಕೊಂಡು ತಿಂತಾಯಿದ್ವಿ. ಸೊ ಸೂಪರಾಗಿತ್ತು. ಎಷ್ಟು ಟೇಸ್ಟಿಯಾಗಿತ್ತು ಅಂತಂದರೆ ಶುಂಠಿ ಎಲ್ಲ ಹಾಕಿರ್ತಾರೆ. ಸೊ ಅದ್ರ ಮೇಲೆಲ್ಲ ಇದೆ. ಸಖತ್ತಾಗಿತ್ತು ಮಾತ್ರ. ಸೊ ಹಸ್ಬೆಂಡ್ ಅದನ್ನೇ ಹೇಳ್ತಾಯಿದ್ರು, ನಾನು ಕೂಡ ಕುಡಿದ್ರೆ ತುಂಬ ಚೆನ್ನಾಗಿತ್ತು ಅಂತ. ಸೊ ಹಾಗೆ ಕುಡ್ಕೊಂಡು ಟೈಮ್ ಸ್ಪೆಂಡ್ ಮಾಡಿದ್ವಿ. ಓಕೆ, ಬನ್ನಿ, ಈ ಥರ ಇರುತ್ತೆ ಪ್ಯಾಕು. ಇನ್ನೊಂದ್ಸರಿ ಹೇಳು, ಇನ್ನೊಂದ್ಸರಿ. ಅಂತತ ಅಲೆಕ್ಸಾ ಹೇಳಿ ಫಸ್ಟ್. ಜಾನಿ ಏಯ್ ಜಾನಿ ಹೇಳು. ಜಾನಿ